ಈಗ ಮೈಸೂರಿನಲ್ಲೂ ಕೂಡ ಧ್ವಜ ದಂಗಲ್ ತಾರಕಕ್ಕೆ ಇರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಟಿಪ್ಪು ಧ್ವಜವನ್ನ ಹಾರಿಸೋದಕ್ಕೆ ಟ್ವಿಟಾಸ್ತ್ರವನ್ನ ಮಾಡ್ತಾ ಇರೋದು ಪ್ರತಾಪ್ ಸಿಂಹ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯ ಬೆನ್ನಲ್ಲೇ ಇದೀಗ ಮೈಸೂರಿನಲ್ಲೂ ಕೂಡ ಧ್ವಜ ದಂಗಲ್ ಶುರುವಾಗ್ತಾ ಇದೆ. ಟಿಪ್ಪು ಬಾವುಟವನ್ನ ಹಾರಿಸಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಸರಿ ಬಾವುಟದ ಬಗ್ಗೆ ಸಿಂಹ ಅವರ ಟ್ವಿಟಾಸ್ತ್ರ ಮುಂದುವರಿತಾನೆ ಇದೆ. ಒಂದು ಬಾವುಟ ತೆಗೆದು ಪಕ್ಕದಲ್ಲೇ ಇನ್ನೊಂದನ್ನು ಯಾಕೆ ಬಿಟ್ಟಿದ್ದೀರಿ? ನಾನೇ ಸ್ಥಳಕ್ಕೆ ಬಂದು ತೋರಿಸ್ಬೇಕಾದನ್ನ. ಮತ್ತೊಂದು ಧ್ವಜವಿರೋದು ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಹೇಳಿ ಟ್ವೀಟ್ ಅಸ್ತ್ರವನ್ನ ಉಪಯೋಗಿಸ್ತಾ ಇರೋದು ಇಲ್ಲಿ. ಹಾಗಾದರೆ ಏನು ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೈಸೂರು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳು. ಆದರೆ ಒಂದು ಬಾವುಟ ತೆಗೆದು ಪಕ್ಕದಲ್ಲೇ ಇನ್ನೊಂದನ್ನು ಯಾಕೆ ಬಿಟ್ಟಿದ್ದೀರಿ? ನಾನೇ ಸ್ಥಳಕ್ಕೆ ಬಂದು ತೋರಿಸ್ಬೇಕಾ? ಕೈಲಾಸಪುರಂ 4ನೇ ಮುಖ್ಯ ರಸ್ತೆ, ಅಂಬೇಡ್ಕರ್ ಪಾರ್ಕ್, ಶ್ರೀನಿವಾಸ ದೇವಸ್ಥಾನ ರಸ್ತೆಯಲ್ಲಿ ಮತ್ತೊಂದು ಧ್ವಜವಿರೋದು ನಿಮಗೆ ಕಾಣಿಸ್ತಾ ಇಲ್ವಾ? ಈ ರೀತಿಯಾಗಿ ಪ್ರತಾಪ್ ಸಿಂಹ ಅವರು ಟ್ವಿಟಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರೋದು. ಗಮನಿಸ್ತಾ ಇದ್ದೀವಿ ರೀ. ಒಂದು ಕಡೆ ಮಂಡ್ಯದ ಕೆರಗೋಡ್ನಲ್ಲಿ ಧ್ವಜ ದಂಗಲ್ ತಾರಕಕ್ಕೇರಿದನ್ನು ನೀವು ಗಮನಿಸಿದ್ರಿ. ಇದಾದ ಬೆನ್ನಲ್ಲೇ ಇದೀಗ ಮಂಡ್ಯ ಬೆನ್ನಲ್ಲೇ ಮೈಸೂರಿನಲ್ಲೂ ಕೂಡ ಅಷ್ಟೇ ಧ್ವಜ ದಂಗಲ್ ತಾರಕಕ್ಕೇರಿರೋದು. ಟಿಪ್ಪು ಬಾವುಟವನ್ನು ಹಾರಿಸೋದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಸರಿ ಬಾವುಟದ ಬಗ್ಗೆ ಟ್ವಿಟಾಸ್ತ್ರ ಮುಂದುವರಿತಾ ಇದೆ. ಒಂದು ಬಾವುಟ ತೆಗೆದು ಪಕ್ಕದಲ್ಲಿ ಇನ್ನೊಂದನ್ನು ಯಾಕೆ ಬಿಟ್ಟಿದ್ದೀರಿ? ನಾನೇ ಸ್ಥಳಕ್ಕೆ ಬಂದು ನಿಮ್ಗೆ ಅದನ್ನು ತೋರಿಸ್ಬೇಕಾ? ಮತ್ತೊಂದು ಧ್ವಜವಿರೋದು ನಿಮಗೆ ಕಾಣಿಸ್ತಾ ಇಲ್ವಾ ಅಂಥೇಳಿ ಪ್ರತಾಪ್ ಸಿಂಹ ಅವರು ಟ್ವಿಟಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ನಿಮಗೆ ಗ್ರಾಫಿಕ್ಸ್ನಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಮೈಸೂರು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳು, ಆದರೆ ಒಂದು ಬಾವುಟವನ್ನು ತೆಗೆದು ಪಕ್ಕದಲ್ಲೇ ಇನ್ನೊಂದನ್ನು ಯಾಕೆ ಬಿಟ್ಟಿದ್ದೀರಿ? ಈ ರೀತಿಯಾಗಿ ಟ್ವಿಟಾಸ್ತ್ರವನ್ನು ಪ್ರತಾಪ್ ಸಿಂಹ ಅವರು ಮುಂದುವರಿಸ್ತಾ ಇರೋದು.